ಅಳಿ ಅಂದ್ರೆ ಏನು ಇಷ್ಟೊತ್ತಲ್ಲಿ ಟ್ರಿಮ್ ಆಗಿ ಡ್ರೆಸ್ ಹಾಕೊಂಡು ಹೊರಟಿದ್ದೀರಲ್ಲ? ಅದು ಮಾವ, ನಿಮಗೆ ಹೇಳ್ದೆ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟಿದೀನಿ. ತಪ್ಪ? ನೀವು ಗಾಬರಿ ಆಗಂತದ್ದು ಏನೂ ಇಲ್ಲ. ನಾನು ನಾನು MBA ಕೋರ್ಸ್ಗೆ ಸೇರ್ಕೊಂಡಿದ್ದೀನಿ. MBA? ಅಲ್ಲ ಅಳಿ ಅಂದ್ರೆ, ಈಗಾಗ್ಲೇ ನಮ್ಮ ಸಂಪೂರ್ಣ ಜವಾಬ್ದಾರಿ ಎಲ್ಲ ನೀವೇ ಹೊತ್ಕೊಂಡಿದ್ದೀರಿ. ಹೀಗಿರುವಾಗ ಈ MBA ಯಾಕೆ ಸ್ಟ್ರೈನ್ ಮಾಡ್ಕೋತೀರಿ? ಸ್ಟ್ರೈನ್ ಅಲ್ಲ ಮಾವ, ಬಿಸ್ನೆಸ್ ನ ಇಂಪ್ರೂವ್ ಮಾಡೋಣ ಅಂತ. ಅಳಿ ಅಂದ್ರೆ, ನಿಮಗ್ ಓದಬೇಕು ಅಂತ ಆಸೆ ಇರೋದೇನೋ ಸಹಜವೇ. ಆದ್ರೆ ಈಗಾಗ್ಲೇ ನಮಗ್ ಬೇಕಾದಷ್ಟು ವ್ಯವಹಾರಗಳಿವೆ, ಅದನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಅದು ಅಲ್ಲದೆ ನಾವಿರೋದ್ 3 ಜನ, ಎಷ್ಟು ಅಂತ ಆಸ್ತಿ ಸಂಪಾದನೆ ಮಾಡ್ಬೇಕು? ಈ MBA ಎಲ್ಲ ಬೇಡಿ. ಇಲ್ಲ ಮಾವ, ನಾನು ಸೇರ್ಬಿಟ್ಟಿದೀನಿ. ಒಂದೊಂದ್ಸಲ ನಾನು ಬರೋದು ಲೇಟ್ ಆಗ್ಬೋದು, ಒಂದೊಂದ್ಸಲ ಬೆಳಗಾದ್ರೂ ಆಗ್ಬೋದು. ಯಾಕೆಂದ್ರೆ ನಾನು ನನ್ನ ಹೆಂಡತಿ ಕಂಬೈನ್ ಮಾಡ್ತಾ ಹೆಂಡತಿ ಅದು ನನ್ನ ಹೆಂಡತಿನ ಯಾವಾಗ್ಲೂ ಇಲ್ಲಿ ಇಟ್ಕೊಂಡಿರ್ತೀನಲ್ಲ, ಅದಕ್ಕೆ ಬಾಯ್ ತಪ್ಪಾಗ್ಬಿಟ್ಟೆ. ನೀವೆಷ್ಟು ಒಳ್ಳೆಯವರು. ನಾನ್ ಬರಲ್ಲ? ಬರ್ತೀನಿ. ಸ್ವಲ್ಪ 7 ಜನ್ಮಕ್ಕೂ ನಿಮ್ಮನ್ನೇ ನನ್ನ ಗಂಡನಾಗಿ ಕರುಣಿಸ್ಲಿ ಆ ದೇವ್ರು ಅಂತ ಪ್ರತಿದಿನ ಉರುಳು ಸೇವೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ. ನಾನ್ ಬರಲ್ಲ ಮಾವ, ನಾ ಬರ್ತೀನಿ. ನನ್ಗೆ ಯಾಕೋ ಇವ್ರ ಮೇಲೆ ಡೌಟ್ರ. ಏನೋ ಡೌಟು? ಬನ್ನಿ ಬನ್ನಿ, ಯಾಕೆ ಹೀಗೆ ಯಾಕೆ ಹೀಗೆ? ಮಾತಾಡ್ತಾ ಇದ್ದಾನೆ. ಹೋಲ್ಡ್ ಡೌನ್. ಹೋಗ ಹೋಗ, ಮಾತಾಡ್ತಾನೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡಮ್ಮ. ನನಗೂ ಯಾಕೋ ಇವತ್ ನಿಮ್ಮನ್ನ ಕಳ್ಕೋತಿದ್ದೀನೇನೋ ಅಂತ ಅನಿಸ್ತಿದೆ. ಹೆಣ್ಮಕ್ಳು ಹೇಗೆ ಯಾವಾಗ್ಲೂ ಡೌಟು. ನಿನಗೂ ನನ್ ಮೇಲೆ ಅನುಮಾನ ಬಂದ್ಬಿಡ್ತಾ? ನಾನಾಗಲ್ಲ ಅಕ್ಷತಾ. ರೀ, ಇವತ್ತು ನನ್ನ ಕೈಯಿಂದಾನೇ ನಿಮಗ್ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಬನ್ರಿ, ಬನ್ನಿಪ್ಪ. ಸಾಕು, ಇವತ್ತಿಂದ ನೀವು ಹೋಗೋ ಕೆಲ್ಸ ಜೈವಾಗ್ಲಿ. ನಾ ಬರ್ಲಾ? ರೀ, ಮರ್ತ್ಬಿಟ್ಟೆ, ಸಾರಿ. ಮಾಡ್ಬಿಟ್ರಿ. ಹೊತ್ತೋ ಗೊತ್ತೋ ಸರಿಯಾ ಸಮಯಕ್ಕಂತೂ ಬಂದ್ಬಿಟ್ಟಲ್ಲ. ಸರಿ, ಬೇಗ ನಿಮ್ ಕಾಲ್ ಕೊಡಿ. ಯಾಕೆ? ನೀನು ಉರುಳು ಸೇವೆ ಮಾಡ್ಬೇಕಾ? ಇಲ್ಲ ರೀ, 14 ಜನ್ಮಕ್ಕೂ ನೀವೇ ನನ್ ಗಂಡನಾಗ್ ಸಿಗ್ಬೇಕು ಅಂತ ನಿಮ್ ಪಾದ ಪೂಜೆ ಮಾಡೋಕೆ. ಮದ್ವೆ ಆಗಿ ಇಷ್ಟು ದಿವಸದ ಮೇಲೆ ಇವತ್ ಮೊದಲನೇ ಸಲ ನನ್ನನ್ ಬಿಟ್ಟು ದೂರ ಇದ್ದೀರಾ. ಎಲ್ಲಿದ್ದೀರೋ, ಏನ್ ಮಾಡ್ತಿದ್ದೀರೋ? ನೀನರ್ಧ ಕುಡಿ. ಅತಿ ಮಧುರ ಅನುರಾಗ. ಇನ್ಯಾಕೆ ಎಕ್ಸರ್ಸೈಸ್ ಮಾಡಕ್ಕೆ? ನೀವೆಂಥ ಪೋಲಿರಿ, ಬೆಡ್ರೂಮ್ ಬರೋದೇ ತಡ, ಎಕ್ಸೈಸು ಅಂತ ನನ್ ಪ್ರಾಣ ಹಿಂಡ್ಬಿಡ್ತೀರಾ. ನೋಡೋದ್ ನೋಡು ತುಂಟ.